ಗಾಯ್ಸ್, ಮಳೆ ಅಲ್ಲಿ ನೀರಾವಿದೆ ನೋಡಿ. ಗೈಸ್ ಬಾಯ್ ಬಾಯ್ ಹೇಳೋ ನೀನು. ಹಲೋ ಗಾಯ್ಸ್, ನಾನು ನಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ ಇವತ್ತಿನ ವ್ಲಾಗ್ ಏನಂತಂದರೆ, ನಾವು ಇವತ್ತು ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ. ಮತ್ತು ಅಲ್ಲಿ ನನ್ನ ಟ್ರಾವೆಲಲ್ಲಿ ವಿತ್ ಅಲ್ಲಿ ತೋಟಕ್ಕೆ ಹೋದ್ಮೇಲೆ ಏನೇನು ಮಾಡ್ತೀವಿ ಅದೆಲ್ಲ ತೋರಿಸ್ತೀವಿ. ಈಗ ಆಲ್ರೆಡಿ 3 ಗಂಟೆ ಆಗಿದೆ. ನಾವು ಹೋಗೋಷ್ಟರಲ್ಲಿ 3:30 ಅಷ್ಟು ಆಗ್ಬೋದು. ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅದೆಲ್ಲ ತೋರಿಸ್ತೀವಿ. ನನ್ನ ಜೊತೆಗೆ ನನ್ನ ತಮ್ಮಂದರು, ಅಪ್ಪ ಅಮ್ಮ ಎಲ್ಲ ಬರ್ತಿದ್ದಾರೆ. ಹೋಗ್ತಾ ಇದ್ದೀವಿ ಅಷ್ಟೇ ಗಾಯ್ಸ್. ಇವಾಗ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬನ್ನಿ ಆಯ್ತಾ? ವ್ಲಾಗ್ನ ಕಂಟಿನ್ಯೂ ಆಗಿ ಫುಲ್ ನೋಡಿ. ನಮ್ಮ ಅತ್ತಿಗೆ, ಇವನು ಅತ್ತಿಗೆ ಅವ್ರ ತಮ್ಮ ಆಲೇಶ್ ಅಂತ, ಇವನು ನಿಖಿಲು ನಮ್ಮ ಅಣ್ಣ. ಇವರು ಬೈಕಲ್ಲಿ ಹೋಗ್ತಾ ಇದ್ದಾರೆ, ನಾವು ಕಾರಲ್ಲಿ ಹೋಗ್ತೀವಿ. ಇವ್ರು ಬೈಕಲ್ಲಿ ಹೋಗ್ತಾ ಇದ್ದಾರೆ. ನನಗೆ ಬರಲ್ಲ ಹೊಡಿಯೋಕ್ಕೆ, ಕಾರ್ ಓಡ್ಸಕ್ಕೆ ಬರಲ್ಲ, ಕಲಿಯೋಣ ಅದನ್ನು ಒಂದು ಅಷ್ಟೇ. ಹಾಯ್ ಮಾಡಿ ಯೋಗು. ಹಾಯ್ ಹಾಯ್, ದಿಸ್ ಇಸ್ ಯೋಗ್ನಾ. ಆ್ಯಕ್ಚುಲಿ ನಾವು ಇವಾಗ ಇಲ್ಲಿ ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದಕ್ಕೆ ಕಟ್ಟಿಗೆ, ಕಲ್ಲು ಎಲ್ಲ ತೊಗೊಬರಕ್ಕೆ ಹೋಗ್ತಾ ಇದ್ದಾರೆ ಇವರು. ತೋಟದಲ್ಲಿ ಒಂದು ದಿನ ಅಂತ. ಹಾಯ್ ಯೋಗು. ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ? ತೋಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಸ್ವಲ್ಪ ಬೆಂಕೇಜ್ ಕಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು. ಈ ಕಡೆ ಒಂದು ತೋಟ, ಈ ಕಡೆ ಒಂದು ತೋಟದ ಮನೆ. ಇದು ಮಧ್ಯ ಒಂದು ರೋಡು, ಇದು ಮಧ್ಯಕ್ಕೊಂದು ರೋಡು, ಇದು ತೋಟ. ಒಂದು ವರ್ಷದಿಂದ ಬಂದಿದ್ಯಾ? ನಾನು ಅವಾಗ ಒಂದು ವರ್ಷದಿಂದ ಅಲ್ಲ, ಒಂದು 4-5 months ಬ್ಯಾಕ್ ಬಂದಿದ್ದೆ ನಾನು. ದಸರಾ ಹಬ್ಬಕ್ಕೆ ಬಂದಿದ್ದು, ಅದಾದ್ಮೇಲೆ ಇವತ್ತೇ ಬರ್ತಿರೋದು ನಾನು. ಇವ್ರು ನಮ್ಮ ತಮ್ಮವರೆಲ್ಲ ಬರ್ತಾರೆ, ನಾನು ಇವತ್ತು ಬಂದಿರೋದು. ಮಳೆ ಬಂದಿದೆ ಅನಿಸುತ್ತೆ, ಫುಲ್ಲು ನಲ್ಲೆಲ್ಲ ಹಸಿ ಹಸಿ ಆಗಿದೆ. ಈ ಕಡೆ ಒಂದು ಬಾವಿ ಇದೆ, ಬಾವಿ ತೋರಿಸ್ತೀನಿ. ಬಾವಿ ಹತ್ರ ಹೋಗ್ತೀವಿ. ಎಳ್ನೀರು ಎಲ್ಲ ಖಾಲಿ ಆಗಿದ್ದಾವೆ. ಎಲ್ಲ ಅದನ್ನ ಜಾಸ್ತಿ ಕಾಯಿ ಮಾಡೋದ್ಕಿಂತ ಜಾಸ್ತಿ ಎಳ್ನೀರು ಕುಡ್ಕೊಡ್ದೆ ಖಾಲಿ ಆಗಿದ್ದಾವೆ. ಈಗ ಅವರಿಗೆ ಎಳ್ನೀರು ಬೇಕಂತೆ. ಅವರಿಗೆ ಏನೋ ಎಳ್ನೀರಿಗೆ ನಿಂಬೆ ಹಣ್ಣು ಇಟ್ಕೊಂಡು ಕುಡಿಬೇಕಂತೆ ಅವರು. ಇವಾಗ ಅವರಲ್ಲಿ ಕುಕ್ಕಿಂಗ್ ಮಾಡ್ತಿದ್ದಾರೆ, ನಾವು ಸುಮ್ಮನೆ ತೋಟ ಅಡ್ಡಾಡ್ಕೊಂಬರೋಣ ಅಂತ ಬಂದ್ವಿ. ಮಾಡ್ತಿಲ್ಲ ಏನೋ ಕುಕ್ಕಿಂಗು, ವೆಜಿಟೇಬಲ್ಸ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಕುಕ್ಕಿಂಗ್ ಮಾಡಕ್ಕೆ ಇವ್ರು ಹೋಗ್ತಾರೆ. ನಾನೇನಂದೆ ಏನೋ ಫ್ಲೋನಾಗಿ ಹೇಳಿದ್ದೀನಿ, ಕ್ಷಮಿಸ್ಬಿಡ್ರಿ. ನಮ್ಮ ವಿಕಾಸು, ಇವನು ನಮ್ಮ ಪೃಥ್ವಿ, ಇವನು ನನ್ನ ತಮ್ಮ, ಇವನು ನಮ್ಮ ತಮ್ಮ, ಇವನು ನಮ್ಮ ತಮ್ಮ. ಇವರು ನಮಗೆ ಚಿಕ್ಕಪ್ಪ ಆಗಬೇಕು, ಇವರಿಗೆ ಚಿಕ್ಕಪ್ಪ ಆಗಬೇಕು. ಹೇಳಕ್ಕೆ ಬಹಳ ಫ್ಯಾಮಿಲಿ ಟ್ರೀ ಎಲ್ಲ ತರಬೇಕಾಗತ್ತೆ. ಹಂಗಾಗಿ ಇವಾಗ ಶಾರ್ಟ್ ಆಗಿ ತಮ್ಮ ಅಂತ ಹೇಳ್ತೀವಿ ಅಷ್ಟೇ. ನಂಗೆ ಚಿಕ್ಕಪ್ಪ ಆಗಬೇಕು, ನಾನು ಮಗ ಆಗಬೇಕು, ಇವಳು ಅತ್ತೆ ಆಗಬೇಕು. ಇವನು ವಿಕಾಸ, ಇವನು ನಮ್ಮ ತಮ್ಮ ಅಷ್ಟೇ. ಓದ್ಲಾಗಲ್ಲಿ ಹೇಳಿದೀನಿ ಗೈಸ್, ಇವನಿಗೆ ಓದ್ಲಾಗಲ್ಲಿ ಹಾಕಿ ಅಂದಿರೋ ಟೀ-ಶರ್ಟು. ಈ ವ್ಲಾಗ್ ತನಕನೂ ಅವ್ನು ಬಟ್ಟೆನೇ ಚೇಂಜ್ ಮಾಡಿರಲಿಲ್ಲ, ಅದೇ ಬಟ್ಟೆಲೇ ಇದ್ದಾನೆ. ಮತ್ತೆ ನೀನ್ ಬೆಳೆದಿಂದ ಡ್ರೆಸ್ ಕೊಡಿಸ್ತೀನಿ ಅಂದೆಲ್ಲ, ಮತ್ತೆ ಬೈಕ್ ಕೊಡಿಸ್ತೀನಿ ಅಂದಿರೋದು. ಡ್ರೆಸ್ ಅಲ್ಲ, ಕೊಡ್ಸೋಣ ನೋಡವ ತೋಟ ಎಷ್ಟು. ಹೌದೌದು, ಇವ್ರದ್ದು ಪಾಪ ಏನೂ ಇಲ್ಲ, ಬಡವ್ರಿ ಇವರು. ನೋಡ್ ನಮ್ಮ ಅಣ್ಣ ಕೂಲಿ ಕೆಲಸ ಮಾಡಕ್ಕೆ ಅಷ್ಟೇ, ಕೂಲಿ ಕೆಲಸ ಮಾಡಕದೆ ನಮ್ಮ ಅಣ್ಣ. ಇದು ಮಧ್ಯಕ್ಕಿರೋದೆಲ್ಲ ಹೊಸದು, ಒಂದೊಂದು ದೊಡ್ಡಕ್ಕೆ ಬೆಳೆದಿರೋದೆಲ್ಲ ಅಲ್ಲೇ ಹಳೆ ತೋಟ ಅಷ್ಟೇ. ಬರೀ ಇವಳಿಗೆ ರೇಕ್ಸ ಇದೆ ಇವ್ರದ್ದು ಆಟ. 2, 3 ಸ್ಟಾರ್ಟ್. ಇವಳಿಗೆ ರೇಕ್ಸಕ್ಕಂದ್ರೆ ಇವರಿಗೆಲ್ಲ ಇಷ್ಟ, ಅದಕ್ಕೆ ಸುಮ್ಮನೆ ರೇಕ್ಸ್ತಾನೆ ಇರ್ತಾರೆ ಇವಳಿಗೆ ಅಷ್ಟೇ. ನನಗೆ ರೇಕ್ಸ್ಬೇಕಂದ್ರೂ ಇವ್ರಿಗೆ ಇಷ್ಟ, ಇವಳಿಗೆ ರೇಕ್ಸ್ಬೇಕಂದ್ರೂ ಇಷ್ಟ. ಅವಳು ಸುಮ್ಮನೆ ಇರ್ತಾಳೆ, ಅದಕ್ಕೆ ಎಲ್ಲರೂ ರೇಗಿಸ್ತಾರೆ. ವ್ಯೂ ಇಲ್ಲಿ ಏನು ಸಕ್ಕ ಮರ, ಅಡಿಕೆ ಮರ, ಮೇಲೆ ಬ್ಲೂ ಕಲರ್ ಆಕಾಶ. ಇಲ್ಲಿ ಬಾವಿ ಇದೆ ದೊಡ್ಡದು, ತೋರಿಸ್ತೀನಿ ಎಷ್ಟಿದೆ ಅಂತ. ದೊಡ್ಡ ಬಾವಿ.
ಎಲ್ಲ ನೀರೆಲ್ಲ ಪಾಚಿ ಪಾಚಿ ಆಗಿದೆ. ಯಾಕೆ ನೀರು ಕಮ್ಮಿ ಆಗಿದೆ ಅಂತ ಹೇಳು. ಮಳೆ ಬಂದಿಲ್ಲ, ನೀರು ಕಮ್ಮಿ ಆಗಿದೆ, ಅದಕ್ಕೆ ಮಳೆ ಬಂದರೆ ಫುಲ್ ತುಂಬಿರುತ್ತೆ. ಇದು ಹೌದು, ತುಂಬ ಅಲ್ಲಿ ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದ್ದಾವೆ ಪಕ್ಷಿಗಳು. ನೋಡ್ರಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದ್ದಾವೆ. ಮಳೆ ಬಂದರೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ. ಗುಡ್ಡದ ನೀರೆಲ್ಲ ಬರುತ್ತೆ ಇದಕ್ಕೆ. ಎಳ್ನೀರು ಕುಡಿಬೇಕು. ಅಲ್ಲಿ ನೀರಾವಿದೆ ನೋಡಿ, ಮಿಸ್ ಕಟ್ತಿದೆ ನೀರಾವು. ಹಾಂ ಹೋಯ್ತು ನೋಡ್ರಿ, ಮಿಸ್ ಕಟ್ತಾ ಇದೆ ನೀರಾವು. ಯಾಕಪ್ಪ ಕತ್ತಲ್ಲಾಡ್ಸ್ತಾ ಇದೆ. ಕೂಕು ಇದು ತ್ಯಾಗದ ಮರ. ತ್ಯಾಗದ ಮರ ಇದು. ನಾವಲ್ಲಿ ನೋಡ್ಕೊಂಬರೋಷ್ಟರಲ್ಲಿ ಇವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಪಾತ್ರೆಗೆ ಮಣ್ಣು ಹಚ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಪಾತ್ರೆ ಒಲೆಗೆ ಸೀಬಾರ್ದು ಅಂತ, ಕರ್ರಗಾಗಬಾರ್ದು ಅಂತ ಒಲೆ ಹಚ್ಚಿದ್ದಾರೆ. ಎಣ್ಣೆ ಬರ್ಲಿ ಚಮಚ ಬರ್ಲಿ. ನೀವು ಸಾಸಿವೆ, ಜೀರಿಗೆ, ಹೆಚ್ಚಿದ ಮೆಣಸಿಕಾಯಿ, ಹೆಚ್ಚಿದ ಜೀರುಳ್ಳಿ, ಚಿಮ್ನಿ ಹಾಕ್ಬೇಕು. ನೇಚರ್ ಚಿಮಣಿ ಐತಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಕರಿಬೇವು, ಕರ್ಬೇವಿನ ಸೊಪ್ಪ, ಇದು ಸಿಡಿತತಿ. ಇದು ಹೇಳಲ್ಲ ನಾನು, ಯಾರು ಹೇಳಿ. ಕರ್ಬೇವಿನ ಸೊಪ್ಪು, ಗಡ್ಡಿ ಹಾಕಿದೆ ಅನ್ನ ಅಂಟಿ ನೀನು. ಹಾಕಿದನಪ್ಪ. ಟಮಾಟ, ಸಣ್ಣ ಉಪ್ಪು, ಮಿರ್ಚಿ, ಮಂಡಕ್ಕಿ ದೋಕ್ಳಿ ಎಲ್ಲ ಸೈಡಿಗೆ ಇಡ್ಬೇಕು. ಇಟ್ರೆ ಏನಾಗತ್ತ ಪೃಥ್ವಿ? ಎಲ್ಲಿ ಇಡ್ತೀರಾ? ಇಲ್ಲಿ ಇಡ್ತೀವಿ. ಅರ್ಶಿನ ಪುಡಿ, ಗೊಜ್ಜು ರೆಡಿ ಆಯಿತು. ಇವಾಗ ಮೆಣಸಿನ್ಕಾಯಿ ಬಿಡೋಕ್ಕೆ ಬಾಣಲಿಗೆ ಎಣ್ಣೆ ಹಾಕಿದ್ದೀವಿ. ಎಣ್ಣೆಗೆ ಬಿಡವಳನ್ನ. ಇಲ್ಲಿ ವಿಡಿಯೋ ಕಾಲಲ್ಲಿ ನಮ್ಮ ಅಕ್ಕ ಅವರಿದ್ದಾರೆ. ನಾವು ಅವ್ರನ್ನ ಬಿಟ್ಟು ಬಂದೀವಿ ಅಂತ ಅವ್ರಿಗೆ ಪಾಪ ಬೇಜಾರಾಗಿದೆ. ಹಾಗೆ ಮಾಡ್ತಾ ಇದೀವಿ. ನಮ್ಮ ವ್ಲಾಗಿಗೆ ಹಾಯ್ ಹೇಳ್ರಿ. ಹಿಟ್ಟು ಉಳಿದ್ರೆ ಏನ್ ಮಾಡೋದು? ಇವ್ನಿಗೆ ನೆಕ್ ಕೊಡ್ತೀನಿ, ಇದು ಹಾಕೊಡ್ತೀನಿ, ನೆಕ್ ಬಿಡ್ರಿ. ನಾನು ಎಲ್ಲಿ ಕೂತಂತೀನಿ ಅಲ್ಲೇ ಹೋಗಿ ಬರ್ತಲ್ಲಿ. ನಮ್ಮ ತಮ್ಮ ವ್ಲಾಗಲ್ಲಿ ಏನಾರು ಹೇಳು ವ್ಲಾಗಿಗೆ. ಏನು ಹೇಳ್ಬೇಕು? ಆಲ್ ದ ಬೆಸ್ಟ್. ಇಲ್ಲ ನಮ್ಮ ವ್ಲಾಗಿಗೆ ಆಲ್ ದ ಬೆಸ್ಟ್. ಇಲ್ಲಿ ಇವನು ನಮ್ಮ ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದಾನೆ ಒಲೆ ಹಚ್ಚಕ್ಕೆ. ನಾವು ಕುತ್ಕೊಂಡು ನೋಡ್ತಾ ಇದೀವಿ ಅವ್ರು ಹೆಂಗ್ ಒಲೆ ಹಚ್ತಿದ್ದಾರೆ. ಲಾಸ್ಟಿಗೆ ನಾವಿಲ್ಲಿ ಅಡುಗೆ ಮಾಡ್ತಿರೋದು ಇಷ್ಟನೇ ಆಗ್ತಿಲ್ಲ ಅಂತೆ. ಯಾಕಾರ ಬಂದಿವ ಏನೋ ಅಂತಿದ್ದಾನೆ. ಆದ್ರೂ ಈ ನೇಚರ್ ಒಳಗಡೆ ಮಧ್ಯ, ಇದು ನೇಚರ್ ಅಂತೀನಿ, ಅಡಿಕೆ ಮರದ ಮಧ್ಯ ಮೋಡ ಕಾಣಿಸ್ತೈತಲ್ಲ, ಅದು ಎಷ್ಟು ಬ್ಲೂ ಆಗಿ ಸಕ್ಕದ ಕಾಣ್ತೈತೆ ನೋಡ್ರಿ ಅಲ್ಲ. ಇಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ, ಏನಂತ ನೋಡೋಣ ಬನ್ನಿ. ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ತುಂಬಾ ಚೆನ್ನಾಗಿದೆ. ಹಿಂಗ್ ನಿಂತಿರ್ತಕ್ಕಂಥದ್ದು ಬ್ರದರ್ ನೀವೇನ್ ಹೇಳ್ತಿದ್ದೀರಾ? ಇಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿ. ರೈತರ ಜೊತೆ ಇವತ್ತು ಯಾರು ನಿಂತಿಲ್ಲ, ನಮ್ಮ ತಂದೆ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾತ್ರ. ಸ್ವಾಮಿ ಅವರು ಮಾತ್ರ ನಿಂತಿದ್ದಾರೆ. ಇವತ್ತೇನೋ ನಮ್ಮ ಕುಟುಂಬಕ್ಕಿಂತ ಗೌರವ ಕೊಡ್ತಾ ಇದ್ದೀರಾ ನೀವು. ಇದನ್ನ ನಾವು ಕೊನೆ ತನಕ ನೆನೆಸ್ಕತ್ತೀವಿ. ನಾವು ಕೊಮರಹಳ್ಳಿದು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಿಡದಿ ಟೌನ್ ದಾವಣಗೆರೆ ಸ್ಟೈಲ್ ಮಾಡ್ತೀವಿ ಅಂತ. ದೋಸೆ ಒಗ್ಗರಣೆ ಮಂಡಕ್ಕಿ ಮಾಡ್ತಾ ಇದೀವಿ. ಒಂದ್ ಕಿಲೋ ಸೇಮ್ ಹಂಗೆ ಮಾತಾಡ್ತದ ಇವಾಗ. ತಂದಿಲ್ಲ, ಅದಕ್ಕೆ ಹಾಕ್ಲೇಬೇಕಂತ ನೆಸೆಸಿಟಿ ಏನಿಲ್ಲ. ಹಾಕಿದ್ರೆ ಇದು ನರ್ಗಿಸ್ ತರ ಅಲ್ಲ, ದಾವಣಗೆರೆ ಮಂಡಕ್ಕಿ ತರ ಚೆನ್ನಾಗಾಗುತ್ತೆ. ನಾವು ಅದಕ್ಕೆ ಮೆಲೆಬೆನ್ನೂರು ಮಂಡಕ್ಕಿ ಮಾಡ್ತೀವಿ. ಮೆಲೆಬೆನ್ನೂರು ಮಂಡಕ್ಕಿ, ಕೊಮರಹಳ್ಳಿ ಮೆಲೆಬೆನ್ನೂರು ಮಂಡಕ್ಕಿ ಮಾಡ್ಬೇಕಂದ್ರೆ ಇದಕ್ಕೆ ಇನ್ನೂ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಾಗುತ್ತೆ. ಇನ್ನೊಂದು ಹಾಲೊಂದಪ್ಪ, ಅರ್ಧ ಲೀಟ್ರು ಅಲ್ಲ, ಹಾಲಷ್ಟೇ.
ಹಾಲು ಚಾ ಸ್ವಲ್ಪ ಟೀ ಸ್ವಲ್ಪ ಟೀ ಹಾಕ್ಬೇಕು. ಕಾಫಿ. ಈಗ ಯೋಗ್ನ ಅವರು ಈಗ ಆಕ್ಟಿವೇಟ್ ಆಗಿ ಮೆಣಸಿನ್ಕಾಯಿ ತಿಂತಾ ಇದ್ದಾರೆ. ಭಾರಿ ಶಾಟ್. ಕಬಾಬ್ ಕಂಡಂಗ್ ಹಾಕಿದ್ರು. ಕಬಾಬ್ ಕಲರ್ ಇರ್ತದೆ ಕಣೆ, ಕೆಂಪು ಕಲರ್ ಇರುತ್ತೆ. ನಮ್ದು ಕಲರ್ಲೆಸ್ ಗೋಬಿ. ನಿಖಿಲಿಂದು ಹೊಸ ಬೈಕಿನ ಪ್ರಯುಕ್ತ ಜಿಲೇಬಿ ಕೊಡ್ಸಿದ್ದಾನೆ ನಿಖಿಲ್. ಇದು ಪುಟ್ಟೇಗೌಡ್ರ ಹೋಟ್ಲದು ಜಿಲೇಬಿ, ನಮ್ಮೂರ್ ಫೇಮಸ್ ಜಿಲೇಬಿ. ಹೆಂಗಿದೆ ವಿಕಾಸ್ ಟೇಸ್ಟ್ ಜಿಲೇಬಿದು? ನೋಡಿ ನಾವು ಕಡಲೆ ಹಿಟ್ಟು ಸ್ಪೆಷಲ್. ಪ್ಲೇಟ ತಿಂತಾಳ್ರಿ. ಎಲ್ಲ ಟೇಸ್ಟ್ ಹೆಂಗಿದೆ ಇಲ್ಲಿ ಕೊಡು ಪ್ರಿಯ. ನಿಖಿಲ್? ನೆಕ್ಸ್ಟ್ ಲೆವೆಲ್ ಕಮಾನಹಳ್ಳಿ ಮಂಡಕ್ಕಿ ಮೀರ್ತಿದೆ. ಸೂಪರ್ ಆಗೈತಾ? ವಿಕಾಸ್ ಹೆಂಗಿತ್ತಾ? ತಿಂತೀಯಾ ನೀನು? ಪೃಥ್ವಿ ಸೂಪರ್. ಒಬ್ಳೆ ತಿಂತೀಯಾ? ಯೋಗ್ನಾಗ ಇವಾಗ ಮೊಸರು ಬೇಕು. ತೋಟದಲ್ಲಿ ಪೂಜೆ ಇತ್ತು, ಹಂಗಾಗಿ ಮಂಡಕ್ಕಿ ಮೆಣಸಿನ್ಕಾಯಿ ಮಾಡಿಸಿದ್ವಿ ಫ್ರೆಂಡ್. ಎಲ್ಲ ತಿಂದಾತು. ಇವಾಗ ಯೋಗ್ನರು ಅವ್ರ ತೋಟದ ವತಿಯಿಂದ ಮತ್ ಮಾಡ್ತಾರೆ. ನಮ್ಮ ತಮ್ಮಂಗೆ ಟೀ ತಂದ್ಬಿಟ್ಟಿದ್ದಾರೆ ಅಂತ ಫುಲ್ ಖುಷಿ. ಟೀಗೆ ಹಾಲು, ಟೀ ಪುಡಿ, ಸಕ್ಕರೆ ಎಲ್ಲ ತಂದಿದ್ದಾರೆ ಅಂತ ಫುಲ್ ಖುಷಿಯಾಗಿದೆ. ಅವನಿಗೆ ಏನಾರ ಇರ್ಲಿ ಬಿಡ್ಲಿ, ಚಹಾ ಒಂದು ಬೇಕು. ಎಂಡ ಅವನಿಗೆ ಅದು ಚಹಾ ಬೇಕು. ಇವ್ರಿಗೆ ಇರೋದು ಒಂದು ಚಟ, ಚಟ. ದೊಡ್ಡ ಲೋಟದ ಇವಾಗೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತು, ಎಲ್ಲ ಆಯ್ತು. ಇಲ್ಲೆಲ್ಲ ಏನಿದು ಕಂಚಿಕಾಯಿಂದು ಗಿಡ ಎಲ್ಲ ಇದೆ. ಅದಕ್ಕೆ ಇಲ್ಲೆಲ್ಲ ಸುತ್ತಾಡ್ಕೊಂಡು ತುಂಬಾ ಇದೆ. ಸುತ್ತಾಡ್ಕೊಂಡು ಏನಾದ್ರು ಇದ್ರೆ ಕಿತ್ಕೊಂಡು ಹೋಗೋಣ ಅಂತ ನಾವು ಸುತ್ತರಿತಾ ಇದ್ವಿ. ಇಷ್ಟೇನಾ? ಹೆಂಗ ಅನ್ಸ್ತು ಇವತ್ತು ಬಂದಿದ್ದು? ತುಂಬಾ ಚೆನ್ನಾಗಿತ್ತು. ಎಲ್ಲ ಊಟ ಇದು ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಚೆನ್ನಾಗಿ ಟೀ ಕುಡ್ದು ಅಡ್ಡಾಡ್ತಾ ಇದ್ವಿ. ವಾಸ್ ನೈಸ್. ಹೆಂಗಿತ್ತ ನಿಖಿಲ್? ಚೆನ್ನಾಗಿತ್ತು. ಅಪ್ಪಾಜಿ ಹೆಂಗಿತ್ತು? ಸೂಪರ್. ಚೆನ್ನಾಗಿತ್ತ ಇವತ್ತಿನ ಡೇ? ಪೃಥ್ವಿ? ವಿಕಾಸ್? ಅಲ್ಲ, 2 ವರ್ಷದಿಂದ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಅದು ಆಗಿದ್ದಿಲ್ಲ. ಇವಾಗ ಅದಕ್ಕೆ ಇವತ್ತು ಎಕ್ಸಿಕ್ಯೂಟ್ ಮಾಡೋಣ ಅಂತ ಬಂದ್ವಿ. ಆಗಿದೆ. ತುಂಬಾ ಚೆನ್ನಾಗಾಯ್ತು. ನೋಡೋಣ. ಒಲೆಯಲ್ಲಿ ಮಾಡಿದ್ರಿಂದ ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಬಿರಿಯಾನಿ ಮಾಡೋಣ ಅಂತದಾರೆ. ಬಿರಿಯಾನಿ ಎಲ್ಲ ಆಗದೆ ಇರೋ ಮಾತು ಇಲ್ಲಿ ಅಷ್ಟೇ. ಮೇ ಬಿ ಪಲಾವ್ ಮಾಡ್ಬೋದು ಅಷ್ಟೇ, ಅದು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಅಷ್ಟೇ. ಸೀತಾಫಲ ಹಣ್ಣು ಇದೆ ಎಷ್ಟೊಂದು. ಸಣ್ಣವಾದ ಎಲ್ಲ ಸೀತಾಫಲ ಹಣ್ಣಿದೆ. ಇದು ಅಲ್ಲೆರಡಿದಾವೆ. ಇದು ಹಣ್ಣಾಗ್ಬೇಕಿನ್ನೂ ಕಾಯಿ ಇದಾವೆ. ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಗೈಸ್, ಬಾಯ್ ಬಾಯ್. ಹೇಳೋ ನೀನು? ಸಬ್ಸ್ಕ್ರೈಬ್ ಮಾಡಿ.